ಹೇರ್ ಸ್ಟ್ರೈಟ್ನಿಂಗ್ ವಿಡಿಯೋ ನೋಡ್ಬೋದು ಡಿಫ್ರೆನ್ಸ್ ತುಂಬಾನೇ ಇದೆ ಆಕ್ಚುಲಿ. ತುಂಬಾನೇ ಉದ್ದ ವೈರ್ ಇದೆ ಇದ್ರದ್ದು. ಸೊ ಯಾ ಈಸಿಲಿ ಈಸಿ ಇದೆ ಆಕ್ಚುಲಿ ಹ್ಯಾಂಡಲ್ ಮಾಡಕ್ಕೆ. ಆಲ್ಸೋ Hey guys, welcome back to my channel after a long time. Yeah, ಸಿಟ್ ಡೌನ್ ವಿಡಿಯೋ ಮಾಡಿ ತುಂಬಾ ದಿನ ಆಗ್ಬಿಟ್ಟಿತ್ತು ಬಿಕಾಸ್ ನಾನು ಬ್ಯಾಂಗ್ಳೂರಲ್ಲಿದ್ದೆ ಫಾರ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್. ಸೊ ನಾನು ವ್ಲಾಗ್ಸ್ ಹಾಕೋಕ್ಕಾಗಲಿ ಮತ್ತೆ ಸಪ್ರೇಟ್ ವಿಡಿಯೋಸ್ ಸಿಟ್ ಡೌನ್ ವಿಡಿಯೋಸ್ ಹಾಕೋಕ್ಕಾಗಲಿ ಆಗಿರಲಿಲ್ಲ. ಸೊ ಆಫ್ಟರ್ ಲಾಂಗ್ ಟೈಮ್ ಸಿಟ್ ಡೌನ್ ವಿಡಿಯೋಸ್ ಹಾಕ್ತಾ ಇದ್ದೀನಿ. ಸೊ ಯಾ ಫೈನಲಿ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್. ಇದೇ ಥರ ಮೇಕಪ್ ಲುಕ್ಸ್ ಆಗಲಿ ಮತ್ತು ಮೇಕಪ್ ರಿಲೇಟೆಡ್ ಎನಿಥಿಂಗ್, ನಿಮಗೆ ಬಜೆಟ್ ಫ್ರೆಂಡ್ಲಿ ಮೇಕಪ್ ಪ್ರಾಡಕ್ಟ್ಸ್ ಬೇಕು, ಬಜೆಟ್ ಫ್ರೆಂಡ್ಲಿ ಎನಿಥಿಂಗ್ ಲೈಕ್ ಮೇಕಪ್ ಲುಕ್ಸ್, ಮದುವೆ ಲುಕ್ಸ್, ಅದು ಇದು ಈ ಥರ ಏನೇ ಇದ್ರೂ ಲುಕ್ಸ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ಆ ಥರ ವಿಡಿಯೋಸ್ ಮಾಡ್ತೀನಿ ಇನ್ನು ಮುಂದೆ. ಸೊ ಯಾ ಇವತ್ತಿನ ವಿಡಿಯೋ ಬಂದುಬಿಟ್ಟು ಎಸ್ ಸ್ಟ್ರೈಟ್ನಿಂಗ್ ವಿಡಿಯೋ, ಹೇರ್ ಸ್ಟ್ರೈಟ್ನಿಂಗ್ ವಿಡಿಯೋ. ಎಲ್ಲರೂ ಅಷ್ಟೇ ಹೇರ್ ಸ್ಟ್ರೈಟ್ನಿಂಗ್ ಬಜೆಟಲ್ಲಿ ಅಂತ ತುಂಬ ಜನ ಕೇಳಿದ್ರೆ ನನ್ನನ್ನು. ಸೊ ನಾನು ಒಂದ್ಸಲ ಹೇಳಿದ್ದೆ ನಿಮ್ಗೆಲ್ಲರಿಗೂ, ಏನಂತ ಅಂದರೆ ಫಿಲಿಪ್ಸ್ ಸೆಲ್ಫಿ ಹೇರ್ ಸ್ಟ್ರೈಟ್ನರ್ನ ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಎಲ್ಲರೂ ಅದ್ರದ್ದು ರಿವ್ಯೂ ಕೇಳಿದ್ರಿ ಆ್ಯಂಡ್ ನಾನು ಒಂದ್ಸಲ ಹೇಳಿದ್ದೆ ಏನಂತ, ಲೈಕ್ ಹೌ ಐ ಸ್ಟ್ರೈಟ್ ಮೈ ಹೇರ್ ವಿಡಿಯೋ ಅಲ್ಲಿ ಲೈಕ್ ಫಿಲಿಪ್ಸ್ ಹೇರ್ ಸ್ಟ್ರೈಟ್ನಿಂಗ್ ರಿವ್ಯೂ ಕೊಡ್ತೀನಿ ನಿಮ್ಗೆಲ್ಲರಿಗೂ ಅಂತ. ನಾನು ಅವಾಗ ಹೇರ್ ಸ್ಟ್ರೈಟ್ನಿಂಗ್ ಮಾಡಿ ತೋರಿಸಿದ್ದೆ, ಬಟ್ ಅದ್ರ ಬಗ್ಗೆ ಡೀಟೇಲ್ ಆಗಿ ಏನೂ ಹೇಳಿರಲಿಲ್ಲ. ಆ್ಯಂಡ್ ಆ್ಯಕ್ಚುಲಿ ಎಷ್ಟು ಫ್ರಿಜ್ ಇದ್ದು, ಎಷ್ಟು ರಫ್ ಇದ್ದು ಹೇರ್ ನಾರ್ಮಲ್ ಆಗಿ ಸ್ಟ್ರೈಟ್ ಆಗುತ್ತೆ, ಏನು ಅದ್ರ ಕೆಪಾಸಿಟಿ ಏನು, ಅದು ಎಷ್ಟು ದಿನ ಇರುತ್ತೆ, ಅದು ಪ್ರೈಸ್ ಎಷ್ಟು, ರೇಟಿಂಗ್ಸ್ ಎಷ್ಟು, ಏನು ನಾನು ಇನ್ಫಾರ್ಮೇಶನ್ ಹೇಳಿರಲಿಲ್ಲ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಅದಕ್ಕೋಸ್ಕರನೇ ಈ ಹೇರ್ ಸ್ಟ್ರೈಟ್ನರ್ನ ನಾನು ರಿವ್ಯೂ ಕೊಡ್ತಾ ಇದ್ದೀನಿ ಇವತ್ತು. ಫಿಲಿಪ್ಸ್ ಸೆಲ್ಫಿ ಹೇರ್ ಸ್ಟ್ರೈಟ್ನರ್. ಗೈಸ್ ಕ್ಯಾನ್ ಸಿ ದಿಸ್. ನನ್ಗೆ ಬೇಡ, ಇದನ್ನ ಎಸ್ I am reviewing this today. So yeah, ನೋಡೋಣ ಬನ್ನಿ. ಬ್ಲೂ ಡ್ರೈ ಮಾಡಿಲ್ಲ ನಾನು, ಜಸ್ಟ್ ಇದನ್ನ ನಾರ್ಮಲ್ ಹೇರ್ ಡ್ರೈ ಆಗಕ್ಕೆ ಬಿಟ್ಟಿದ್ದೀನಿ. ಇವತ್ತೇ ನಾನು ತಲೆ ಸ್ನಾನ ಮಾಡಿದ್ದೀನಿ, ಜಾಸ್ತಿನೇ ಕರ್ಲಿ ಅನ್ನಿಸ್ತಾ ಇದೆ. ಸೊ ನನ್ನ ಹೇರ್ಸು ಅಷ್ಟೇ ವಿ ಮತ್ತು ಕರ್ಲಿ ಕ್ಯಾಟಗರಿಲಿ ಬರುತ್ತೆ. ಸೊ ತುಂಬಾ ವಾಲ್ಯೂಮ್ನೆಸ್ ಆ್ಯಂಡ್ ತುಂಬಾ ರಫ್ ಹೇರ್ ಇದೆ ನಂದು. ಸೊ ಯಾ ಇವತ್ತು ಈ ಫಿಲಿಪ್ಸ್ ಹೇರ್ ಸ್ಟ್ರೈಟ್ನರ್ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ. ವಿತೌಟ್ ಎನಿ ಡ್ಯೂ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಕೋಮ್ ಇದು ಟ್ಯಾಂಗಲ್ ಫ್ರೀ ಮಾಡ್ಕೊಳ್ಳೋಕ್ಕೆ ನನ್ನ ಹೇರ್ಸ್ ತುಂಬಾ ಟ್ಯಾಂಗಲ್ಸ್ ಆಗುತ್ತೆ. ಸೊ ಇದು ಟ್ಯಾಂಗಲ್ ಕೋಮ್ ಆ್ಯಂಡ್ ಇದು ಟೇಲ್ ಕೋಮ್, ಇದು ಜಸ್ಟ್ ಪಾರ್ಟಿಷನ್ ಮಾಡಕ್ಕೆ ಬೇಕಾಗುತ್ತೆ ಅಂತ ತೊಗೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ದಿಸ್ ನಾರ್ಮಲ್ ಕೋಮ್ ಸ್ಟ್ರೈಟ್ನಿಂಗ್ ಮಾಡ್ಬೇಕಾದ್ರೆ ಯೂಸ್ ಆಗುತ್ತೆ ಅಂತ. ಆ್ಯಂಡ್ ಆಲ್ಸೋ ಪಾರ್ಟಿಷನ್ ಕ್ಲಿಪ್ಸ್ ಆ್ಯಂಡ್ ಹೇರ್ ಪ್ರೊಟೆಕ್ಟಿಂಗ್ ಸ್ಪ್ರೇಯರ್. ನಿಮ್ಮ ಹತ್ರ ಇವೇನೂ ಇಲ್ಲ ಅಂತಂದರೆ ಜಸ್ಟ್ ನಾರ್ಮಲ್ ಕೋಮಿಂದನೇ ನೀವು ಲೈಕ್ ಎಲ್ಲ ಟ್ಯಾಂಗಲ್ ಫ್ರೀ ಮಾಡ್ಕೋಬೋದು. ಆ್ಯಂಡ್ ಅದರಿಂದನೇ ಪಾರ್ಟಿಷನ್ ಮಾಡ್ಕೊಂಡು ಅದರಿಂದನೇ ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಬೋದು. ನಾನು ಮುಂಚೆನೂ ಅದೇ ಮಾಡ್ತಿದ್ದೆ. ಈಗ ನಾನು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ಗಳು ಬಂದಾದಮೇಲೆ ಬೇಕಾಗುತ್ತೆ ಪ್ರಾಡಕ್ಟ್ಸ್ ಅಂತ ತೊಗೊಂಡಿದ್ದೇನೆ. ಸೊ ಯೂಸ್ ಮಾಡ್ತಾ ಇದ್ದೀನಿ. ನೀವು ನಾರ್ಮಲ್ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಈಸಿಯಾಗಿ ಆಗೋಗುತ್ತೆ. ಪ್ರೊಟೆಕ್ಟಿಂಗ್ ಸ್ಪ್ರೇ ನಾನು ಇದನ್ನ ಮುಂಚೆನೂ ತೋರಿಸಿದ್ದೆ ಆ್ಯಂಡ್ ಯಾ ಈಗೂ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನಾನು ಹೇಳಿದ್ದೆ ಬಿ ಬ್ಲೆಂಡ್ ಚೆನ್ನಾಗಿದೆ ಅಂತ, ನಾನು ಇನ್ನೂ ಪರ್ಚೇಸ್ ಮಾಡಿಲ್ಲ. ಡೆಫಿನೆಟ್ಲಿ ನಾನು ನೆಕ್ಸ್ಟ್ ಅದನ್ನೇ ಪರ್ಚೇಸ್ ಮಾಡ್ತೀನಿ. ನೀವು ಬಜೆಟ್ ಕಮ್ಮಿ ಇತ್ತು ಅಂದರೆ ಇದನ್ನು ಯೂಸ್ ಮಾಡ್ಬೋದು. ದಿಸ್ ಆಲ್ಸೋ ವರ್ಕ್ ಸೋ ಗುಡ್. ಸೊ ಯಾ ಇಷ್ಟು. ಮುಂಚೆ ನಾನು ಹೇರ್ ಸ್ಟ್ರೈಟ್ನಿಂಗ್ನ ಹೀಟಿಗೆ ಇಡ್ತಾ ಇದ್ದೀನಿ. ತುಂಬ ಜನ ಕ್ವಶನ್ ಇತ್ತು, ಲೈಕ್ ಇದನ್ನ ಆನ್ ಇಟ್ಟು ನಾವು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕಾ ಅಥವಾ ಆನ್ ಇಟ್ಟು ಆಫ್ ಮಾಡಿಬಿಟ್ಟು ಆಮೇಲೆ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕಾ ಅಂತ. ನೋ ಗೈಸ್, ಆನ್ ಇಡಬೇಕು, ಮಷಿನ್ ಆನೇ ಇರಬೇಕು. ನೀವು ಕಂಪ್ಲೀಟ್ ಹೇರ್ ಸ್ಟ್ರೈಟ್ನಿಂಗ್ ಆಗೋ ತನಕ ಮಷಿನ್ ಆನ್ ಇಡಬೇಕು. ನೀವು ಮಷಿನ್ ಯಾವ ಥರ ಆಫ್ ಮಾಡ್ತೀವೋ ಆ ಥರ ಅದರಲ್ಲಿ ಹೀಟ್ ಕಮ್ಮಿ ಆಗುತ್ತೆ, ಸ್ಟ್ರೈಟ್ನಿಂಗ್ ಕರೆಕ್ಟಾಗಿ ಆಗಲ್ಲ. ಸೊ ಮಷಿನ್ ಆನ್ ಇಟ್ಟರೆ ಅಂದರೆ ತುಂಬಾ ಚೆನ್ನಾಗಿ ಹೇರ್ ಸ್ಟ್ರೈಟ್ನಿಂಗ್ ಆಗುತ್ತೆ. ಸೊ ಕರ್ಲ್ಸ್ ಆಗಿರ್ಬೋದು, ಹೇರ್ ಸ್ಟ್ರೈಟ್ನಿಂಗ್ ಆಗಿರ್ಬೋದು, ಏನೇ ನೀವು ಸ್ಟೈಲ್ ಮಾಡ್ತಿದ್ರ ಅಂದರೆ ಆನ್ ಇರಬೇಕು, ಬಟನ್ ಆನ್ ಇದ್ದಾದ್ಮೇಲೆ ಸ್ಟ್ರೈಟ್ನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಆಗಬೇಕು. ಸ್ವಲ್ಪ ನೋಡಿ ಅದು ಹೀಟ್ ಆಗಿದೆಯಾ, ಜಾಸ್ತಿ ಹೀಟ್ ಆಗಿದೆಯಾ, ಹೆಂಗೆ ಏನು ಅಂತ ನೋಡಿಬಿಟ್ಟು ಮಾಡ್ಬೋದು. ಪ್ರಾಡಕ್ಟ್ ಬಗ್ಗೆ ಹೇಳಬೇಕು ಅಂದರೆ ಫಿಲಿಪ್ಸ್ ಅಂತ ಬರ್ದಿರೋದು ಅಷ್ಟೇ ಇದೆ, ಸೆಲ್ಫಿ ಹೇರ್ ಸ್ಟ್ರೈಟ್ನರ್ ಅಂತ ಬರ್ದಿರೋದೆಲ್ಲ ಹೋಗ್ಬಿಟ್ಟಿದೆ. ಆ್ಯಂಡ್ ಯಾ ಒಳಗೆ ಪಿಂಕ್ ಕಲರ್ ಪ್ಲೇಟಿಂಗ್, ಇದು ಒಂಥರ ಪಿಂಕ್ ಆ್ಯಂಡ್ ಪರ್ಪಲ್ ಪ್ಲೇಟಿಂಗ್ ಇದೆ ಇದರಲ್ಲಿ. ತುಂಬಾ ಉದ್ದ ವೈರ್ ಇದೆ ಇದ್ರದ್ದು. ಸೊ ಯಾ ಈಸಿ ಇದೆ ಆ್ಯಕ್ಚುಲಿ ಹ್ಯಾಂಡಲ್ ಮಾಡೋಕ್ಕೆ. ಆಲ್ಸೋ ದಿಸ್ ಇಸ್ ಅ ರೊಟೇಟಿಂಗ್, ಕಂಪ್ಲೀಟ್ಲಿ ರೊಟೇಟ್ ಆಗುತ್ತೆ. ನೀವು ಮಾಡ್ಬೇಕಾದ್ರೆ ಅಯ್ಯೋ ಹಿಂಗೆ ಅಂತ ತಲೆ ಕೆಡಿಸ್ಕೊಳ್ಳೋದಿರಲ್ಲ. ಫ್ರೀಯಾಗಿ ನೀವು ಹೇರ್ ಸ್ಟ್ರೈಟ್ನಿಂಗ್ನ ಮಾಡ್ಕೋಬೋದು ಇದರಲ್ಲಿ. ರೆಡ್ ಲೈಟ್ ಇದು ಅಂದ್ಬಿಟ್ರೆ
ಸಾಕು. ಜಂಟಲ್ ಆಗಿ ನಾನು ಟ್ಯಾಂಗಲ್ಸ್ನ ರಿಮೂವ್ ಮಾಡ್ತಾ ಇದ್ದೀನಿ. ಯಾ ಡನ್ ವಿತ್ ಮೈ ಡಿಟ್ಯಾಂಗಲ್. ನೋಡ್ಬೋದು ನನ್ನ ಹೇರ್ಸ್ ಇನ್ನೂ ಜಾಸ್ತಿ ವಾಲ್ಯೂಮ್ ಬರುತ್ತೆ ಇದು ಮಾಡಿದ ತಕ್ಷಣ. ಸೊ ದಿಸ್ ಇಸ್ ಐ ಹ್ಯಾವ್ ಅ ಬೇಬಿ ಹೇರ್ಸ್. ಸೊ ಈ ತರ ಆಗ್ಬಿಡತ್ತೆ ನಂಗೆ. ಈ ಥರ 2 ಪಾರ್ಟಿಷನ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕಂಪ್ಲೀಟಾಗಿ ನಾನು ಸ್ಪ್ರೇ ಮಾಡಿಬಿಟ್ಟು ಆಮೇಲೆ ಹೇರ್ ಸ್ಟ್ರೈಟ್ನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದು ನಾನು ಭಾಳ ಜನ ಕೇಳ್ತೀನಿ ಇದನ್ನು, ಪ್ರತಿ ವಿಡಿಯೋದಲ್ಲೂ ಹೇಳಿರ್ತೀನಿ ಆಲೋವೆರಾ ಜೆಲ್ ಯೂಸ್ ಮಾಡ್ಬೋದು ಅಂತ. ಬಟ್ ಸ್ಟಿಲ್ ಕಮೆಂಟ್ಸ್ ಬಂದಿರುತ್ತೆ ನನಗೆ, ಅದ್ರ ಲೈಕ್ ಹೀಟ್ ಪ್ರೊಟೆಕ್ಟಿಂಗ್ ಸ್ಪ್ರೇ ಬದಲಿ ನಾವು ಬೇರೆ ಏನಾದರೂ ಯೂಸ್ ಮಾಡ್ಬೋದಾ ಅಂತ. ಎಸ್ ಗೈಸ್, ಯು ಕ್ಯಾನ್ ಯೂಸ್ ಆಲೋವೆರಾ ಜೆಲ್. ಅದೂ ಅಷ್ಟೇ ಅದೇ ಥರ ವರ್ಕ್ ಮಾಡುತ್ತೆ, ಬಟ್ ಅಷ್ಟೊಂದು ಎಫೆಕ್ಟಿವ್ ಆಗಿರಲ್ಲ. ಬಟ್ ಇಲ್ಲ ಅಂತಂದರೆ ಅದನ್ನ ಯೂಸ್ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಬಟ್ ಇರ್ಲಿಲ್ಲಂಗೆ ಮಾತ್ರ ಯೂಸ್ ಮಾಡಬೇಡಿ, ತುಂಬಾ ಡ್ಯಾಮೇಜ್ ಆಗುತ್ತೆ ಹೇರಿಗೆ. ಎಸ್, ಕೈ ಈಗ ಇಷ್ಟು ಹಿಡ್ಕೊಂಡ್ರೆ ಗೊತ್ತಾಗ್ತಿದೆ ನಂಗೆ ಇದು ಹೀಟ್ ಆಗಿದೆ ಅಂತ. ಸೊ ಈಗ ನಾನು ಪಾರ್ಟಿಷನ್ ಮಾಡಿ ಸಣ್ಣ ಪಾರ್ಟಿಷನ್ ಮಾಡಿಕೊಂಡು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊತೀನಿ. ಓಕೆ, ಈ ಕಡೆ ನಾನು ಎಷ್ಟು ಪಾರ್ಟಿಷನ್ ತಗೊಂಡಿದೆ ಅಷ್ಟೇ ಇದೆ, ಈ ಕಡೆನೂ ಅಷ್ಟೇ ಫುಲ್ ಹೇರ್ಸ್ ಆಗಿದೆ. ಹಿಂದೆ ನಂದು ಯಾವ ಹೇರ್ಸು ಉಳಿದಿಲ್ಲ. ಸೊ ಕ್ಲಿಯರ್ಲಿ ಡಿಫ್ರೆನ್ಸ್ ನೋಡ್ಬೋದು. ಎಸ್, ಡನ್ ವಿತ್ ದಿಸ್. ನೀವು ನೋಡ್ಬೋದು ಆಗಲೇ ನನ್ನ ಕೂದಲು ಇದ್ದಿದ್ದಕ್ಕೂ ಈಗ ನನ್ನ ಕೂದಲು ಇರೋದಕ್ಕೂ ಡೆಫಿನೆಟ್ಲಿ ತುಂಬಾ ಚೆನ್ನಾಗಿ ಸ್ಟ್ರೈಟ್ನಿಂಗ್ ಮಾಡಿದೆ ಇದು. ಯಾ, ಮೇಲೆ 2 ಪಾರ್ಟಿಷನ್ ಮಾಡ್ಕೊಂಬಿಟ್ಟು ಅವನ್ನ ಸ್ಟ್ರೈಟ್ನಿಂಗ್ ಮಾಡ್ಕೊಂಬಿಟ್ರೆ ಇದು ಕಂಪ್ಲೀಟ್ ಆಗಿಬಿಡುತ್ತೆ ಹೇರ್ ಸ್ಟ್ರೈಟ್ನಿಂಗ್. ಸೊ ಎಲ್ಲರೂ ಅಂದ್ಕೊಳ್ಳೋ ಅಷ್ಟು ತಲೆನೋವು ಅಷ್ಟು ಇದೂ ಅಲ್ಲ. ಕರೆಕ್ಟಾಗಿರೋ ಟೆಕ್ನಿಕ್ ಗೊತ್ತಿದ್ರೆ ಬೇಗನೆ ತುಂಬಾ ಚೆನ್ನಾಗಿ ಸ್ಟ್ರೈಟ್ನಿಂಗ್ ಮಾಡ್ಕೋಬೋದು ಆ್ಯಕ್ಚುಲಿ. ಅವ್ರು ಸ್ವಲ್ಪನೇ ಹೇರ್ಸ್ ಇದ್ವು, ಸೊ ನಾನು 2 ಪಾರ್ಟಿಷನ್ ಮಾಡ್ಕೊಂಡಿದ್ದೆ. ಈ ಫ್ರಂಟ್ ಹೇರ್ಸಿಂದೆಲ್ಲ ನಾನು ಸೇರ್ಕೊಂಡು 3 ಪಾರ್ಟಿಷನ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ 3 ಕಂಪ್ಲೀಟ್ ಆಗಿಬಿಡತ್ತೆ. ಸೊ ಇಲ್ಲೂ ಕೂಡ ನಾನು ಹೀಟ್ ಪ್ರೊಟೆಕ್ಟಿಂಗ್ ಸ್ಪ್ರೇ ಮಾಡ್ತಾ ಇದ್ದೀನಿ. ಯಾ, ಇಟ್ಸ್ ಡನ್. ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡ್ ಇದೆ. ಎಸ್, ಕ್ಲಿಯರ್ಲಿ ಡಿಫ್ರೆನ್ಸ್ ನೋಡ್ಬೋದು. ಈ ಕಡೆಗೂ ಈ ಕಡೆ ಏನು ಡಿಫ್ರೆನ್ಸ್ ಇದೆ ಅಂತ. ಇಷ್ಟು ನಾನು ಇದನ್ನ ಕೋಮ್ ಮಾಡಿದ ಏನಿಲ್ಲ, ಬಟ್ ನೋಡ್ಬೋದು ಡಿಫ್ರೆನ್ಸ್ ತುಂಬಾ ಇದೆ ಆ್ಯಕ್ಚುಲಿ. ಈ ಹೇರ್ಸಿಗೂ ತುಂಬಾ ಚೆನ್ನಾಗಿ ಸ್ಟ್ರೈಟ್ನಿಂಗ್ ಮಾಡಿದೆ ಇದು ಆ್ಯಕ್ಚುಲಿ. ಆಲ್ಸೋ ತುಂಬಾ ಕಮ್ಮಿ ಟೈಮಲ್ಲಿ ಮಾಡಿದೆ, ಬಜೆಟಲ್ಲಿ ಮಾಡಿದೆ. ಸೊ ಯಾ, ಇದೊಂದು ಕಡೆ ಮಾಡ್ಕೊಂಬಿಡೋಣ. ಮಮ್ಮಿ
ನಂದು ಇಷ್ಟೇ ಹೇರ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರಲ್ವಾ? ಉದ್ದ ಬೇಡ, ಈ ಸಲ ಬರ್ಡೇಗೆ ಇಷ್ಟು ಮಾಡಿಸ್ಕೊಳ್ಳ. ಇಷ್ಟ ಈಗ ಇಷ್ಟ ಐತಲ್ಲ, ಇಷ್ಟ ಫೈನಲ್ಲ. ಚೆನ್ನಾಗಿ ಕಾಣೋದೈತೆ ಎಷ್ಟು ಕ್ಯೂರಾಗಿ ಕಾಣೋದೈತೆ ನೋಡಿ ಇಷ್ಟಿರೋದಕ್ಕೆ. ಅದಿಲ್ಲ ಭಾಳ ಚೆನ್ನಾಗಿ ಕಾಣೋದು ಮಮ್ಮಿ ಇಷ್ಟೇ ಹೇರ್ಸಿದ್ರೆ. ಯಾ ನೋಡ್ಬೋದು ನೀವು, ದಿಸ್ ಈಸ್ ಹೌ ಇಟ್ಸ್ ಲುಕಿಂಗ್. ಇದು ಫ್ರಂಟ್ ಹೇರ್ಸ್ ಅಷ್ಟೇ, ಇದು ಬ್ಯಾಕ್ ಹೇರ್ಸ್ ಓಪನ್ ಮಾಡಿಲ್ಲ ನಾನು, ಈಗ ಓಪನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾ ಆಗಿದೆ. ನೀವು ನನ್ನ ಫಸ್ಟ್ ಇದ್ದಿದ್ದಕ್ಕೂ ಹೀಗಿದ್ದಕ್ಕೂ ಡಿಫ್ರೆನ್ಸ್ ನೋಡ್ಬೋದು, ತುಂಬಾನೇ ಚೆನ್ನಾಗಿದೆ. ಆ್ಯಕ್ಚುಲಿ ತುಂಬಾನೇ ಚೆನ್ನಾಗಿ ಸ್ಟ್ರೈಟ್ನಿಂಗ್ ಆಗಿದೆ ಇದರಲ್ಲಿ. ನಾನು ಇದನ್ನ ಆಫ್ ಮಾಡಿಬಿಡ್ತೀನಿ ಫಸ್ಟ್. ಇನ್ನು ನಾನು ಸ್ಟೈಲ್ ಮಾಡಲ್ಲ, ನಂಗೆ ಆ್ಯಕ್ಚುಲಿ ಹೇರ್ ಸ್ಟ್ರೈಟ್ನಿಂಗೇ ಬೇಕಾಗಿತ್ತು, ಸೊ ಸ್ಟ್ರೈಟ್ನಿಂಗ್ ಮಾಡಿಕೊಂಡೆ. ಸ್ಟ್ರೈಟ್ನಿಂಗ್ ಅದೇ ಕರ್ಲ್ಸು ಅದೆಲ್ಲ ಬೇಕು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡ್ತೀನಿ ಅದಕ್ಕೂ. ಡಿಫ್ರೆಂಟ್ ಕರ್ಲ್ಸು ಮತ್ತು ಸ್ಟ್ರೈಟ್ನಿಂಗ್ ಯೂಸ್ ಮಾಡಿಬಿಟ್ಟೆ ಕರ್ಲ್ಸ್ ಯಾವ ಥರ ಮಾಡಬೇಕು ಏನು ಅಂತ. ಕಾಲೇಜ್ ಗರ್ಲ್ಸ್, ಆಫೀಸ್ ಗರ್ಲ್ಸ್ ಎಲ್ಲರಿಗೂ ಅಷ್ಟೇ. ಕಮ್ಮಿ ಬಜೆಟಲ್ಲಿ ಸ್ಟ್ರೈಟ್ನಿಂಗ್ ಮಾಡ್ತಾರೆ, ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಗಾಯ್ಸ್, ನೀವು ಇದಕ್ಕೆ ಹೋಗಬೇಕು. ಓಕೆ, ಲೆಟ್ಸ್ ಕಮ್ ಟು ದ ಪ್ರಾಡಕ್ಟ್. ಈ ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಇದನ್ನ ನಾನು ಫಸ್ಟಿಗೆ ಮಾಡಬೇಕಾಗಿತ್ತು, ಬಟ್ ನಾನು ಏನು ಅಂದ್ಕೊಂಡೆ ಅಂದರೆ ಕಂಪ್ಲೀಟ್ ಸ್ಟ್ರೈಟ್ನಿಂಗ್ ಆಗಿಬಿಡ್ಲಿ, ಅದಾದಮೇಲೆ ನಿಮಗೆ ಯಾವ ಥರ ಆಗುತ್ತೆ ಏನೋ ಅನ್ನೋದು ಗೊತ್ತಾಗುತ್ತೆ, ಆವಾಗ ಹೇಳೋಕ್ಕೆ ಒಂದು ಕರೆಕ್ಟಾಗಿ ಇದೇ ಇರುತ್ತೆ ಅಂದ್ಕೊಂಡೆ. ಸೊ ಯಾ, ಈ ಪ್ರಾಡಕ್ಟ್ ನಾನು ಆಗಲೇ ತೋರಿಸ್ದೆ ನಿಮಗೆ. ಪ್ರಾಡಕ್ಟ್ ಅಂತೂ ಆಗಲೇ ತೋರಿಸಿದ್ದೀನಿ ಯಾವ ಥರ ಇದೆ, ಯಾವ ಥರ ಫಂಕ್ಷನ್ ಆಗುತ್ತೆ ಅಂತ. ಇದರಲ್ಲಿ ಯಾವುದೇ ಬಟನ್ಸ್ ಇಲ್ಲ, ಲೈಕ್ ಒಂದೇ ಒಂದು ಬಟನ್ಸ್ ಇದೆ ಆಫ್ ಆ್ಯಂಡ್ ಆನ್ ಮಾಡೋಕ್ಕೆ, ಅದು ಬಿಟ್ಟು ಇನ್ಯಾವುದೂ ಇಲ್ಲ ಇದರಲ್ಲಿ ಡಿಸ್ಪ್ಲೇ ಇಲ್ಲ, ಸೊ ಟೆಂಪ್ರೇಚರ್ ಸೆಟ್ ಮಾಡೋಕ್ಕೆ ಬರಲ್ಲ. ಯಾ, ಅದೊಂದು ಡಿಸ್ಅಡ್ವಾಂಟೇಜ್ ಇದೆ. ಬಟ್ ಓನ್ಲಿ ಫಾರ್ 980,000 ಕಮ್ಮಿಗೆ ಇದಕ್ಕಿಂತ ಇನ್ನೇನು ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ನಂಗೆ ಗೊತ್ತಿಲ್ಲ. ಎಲ್ಲರೂ ಅನ್ಬೋದು ಇದಕ್ಕಿಂತ ಕಮ್ಮಿಗೆ ಇನ್ನೂ ಪ್ರಾಡಕ್ಟ್ಸ್ ಇದೆ. ಲೈಕ್ ಫಾರ್ ಎಕ್ಸಾಂಪಲ್ ನಾನು ಕೊಟ್ಟಿದ್ದೀನಿ ರಿವ್ಯೂಸು, ಒಂದು ನೋವಾ ಹೇರ್ ಸ್ಟ್ರೈಟ್ನಿಂಗ್, ಲೈಕ್ ಕರ್ಲಿಂಗ್ ಸ್ಟ್ರೈಟ್ನಿಂಗ್ ಎರಡೂ ಇದೆ ಅದರಿಂದ. ಸೊ ಎಷ್ಟೊಂದು ರಿಸ್ಕ್ ಇರುತ್ತೆ. ಆ್ಯಂಡ್ ಆಲ್ಸೋ ಅಥವಾ ಕಂಪ್ನಿ ಪ್ರಾಡಕ್ಟ್ ಅಲ್ಲ ಅದು, ಲೈಕ್ ತುಂಬಾ ಬಜೆಟಲ್ಲಿ ಇರೋವಂಥದ್ದು ಥಿಂಗ್ಸು, ಅಷ್ಟೊಂದು ಆ್ಯಕ್ಚುಲಿ ಕ್ವಾಲಿಟಿ ಇರಲ್ಲ ಅದರಲ್ಲಿ. ಆ್ಯಂಡ್ ಇಷ್ಟು ಸ್ಮೂತಾಗಿ ಇಷ್ಟು ಶೈನಿಂಗ್ ಬರೋ ಥರ ಅದರಲ್ಲಿ ಸ್ಟ್ರೈಟ್ ಆಗಲ್ಲ, ತುಂಬಾ ಕಮ್ಮಿ ಅದರಲ್ಲಿ ಸ್ಟ್ರೈಟ್ ಆಗೋದು. ಲೈಕ್ ತುಂಬಾ ಕಷ್ಟಪಡಬೇಕು, ತುಂಬಾ ಟೈಮ್ ತೊಗೊಳುತ್ತೆ. ಸೊ ಸಿಲ್ಕಿ ಅಂತ ಅನಿಸಲ್ಲ, ಶೈನಿಂಗ್ ಇರಲ್ಲ, ಈ ಥರ ಇರುತ್ತೆ. ಸೊ ನಿಮಗೆ ಒಂದು ಚೆನ್ನಾಗಿರೋ ಬ್ರ್ಯಾಂಡೆಡ್ ಪ್ರಾಡಕ್ಟ್ ಇನ್ ಬಜೆಟ್ ಬೇಕು ಅಂದರೆ ದಿಸ್ ಇಸ್ ದ ಪ್ರಾಡಕ್ಟ್ ಆ್ಯಕ್ಚುಲಿ ಗರ್ಲ್ಸ್. ಇದ್ರದ್ದು 1 year ವಾರಂಟಿ ಇದೆ. ಅಕಸ್ಮಾತ್ 1 year ಏನೇ ಪ್ರಾಬ್ಲಮ್ ಆದರೂ ನೀವು ಇದನ್ನ ಎಕ್ಸ್ಚೇಂಜ್ ಮಾಡ್ಕೋಬೋದು, ಅದು ವಾರಂಟಿ ಕಾರ್ಡ್ ಇದ್ದರೆ ಮಾತ್ರ. ಆ್ಯಂಡ್ ನೀವು ಇದನ್ನ ಹೋಗಿ ಆಫ್ಲೈನ್ ಪರ್ಚೇಸ್ ಮಾಡಿದ್ರೆ ಸ್ವಲ್ಪ ಕಾಸ್ಟ್ಲಿ ಬರುತ್ತೆ, ಲೈಕ್ 1200, 300 ಈ ಥರ ಬೀಳುತ್ತೆ. ಅದು ಆಫರ್ಸ್ ಇದ್ದಾಗ ಬೈ ಮಾಡ್ಬೋದು, ಇನ್ನೂ ಕಮ್ಮಿ ಸಿಗುತ್ತೆ. ನನಗೆ ಇದು 980 ರುಪೀಸಿಗೆ ನಾನು ತೊಗೊಂಡಿದ್ದು, ಬಟ್ ಇಟ್ಸ್ ಅ ವೆರಿ ಗುಡ್ ಪ್ರಾಡಕ್ಟ್. ನನಗೆ 980 ರುಪೀಸ್ ನಾನು ತುಂಬ ಸಲ ಆಲ್ರೆಡಿ ವಾಪಸ್ ತೊಗೊಂಡ್ಬಿಟ್ಟಿದ್ದೀನಿ. ನಾನು ಇದಕ್ಕೆ ಎಷ್ಟು ರೇಟಿಂಗ್ ಕೊಡ್ತೀನಿ 5 out of ಅಂತ ಅಂದರೆ ಇದಕ್ಕೆ 4.5 ನಾನು ಇದಕ್ಕೆ ರೇಟಿಂಗ್ಸ್ ಕೊಡ್ತೀನಿ. ಬಿಕಾಸ್ ಇದು ಡಿಸ್ಪ್ಲೇ ಇಲ್ಲ ಅನ್ನೋದು ಒಂದೇ ಥಿಂಗ್, ಇಲ್ಲ ಅಂದಿದ್ರೆ ನಾನು ಲೈಫ್ ಲಾಂಗ್ ಇದನ್ನೇ ಯೂಸ್ ಮಾಡ್ತಿದ್ದೇನೋ. ನೀವು ನೋಡ್ಬೋದು ನಾನು ಹೇರ್ಸ್ ಒಂದು ಹತ್ರ ಹಿಂಗೆ ಇಟ್ಕೊಂಡ್ಬಿಟ್ರೆ ಅದು ಹಾಗೆ ಇದ್ಬಿಡುತ್ತೆ, ಆ ಥರ ನಾನು ಹೇರ್ಸ್. ಬಟ್ ಆಗ್ಲಿಂದ ಕೆಳಗೆ ಬೀಳ್ತಿದೆ, ಅಷ್ಟು ಸ್ಮೂತ್ ಆಗಿದೆ, ತುಂಬಾ ಚೆನ್ನಾಗಿ ಹೇರ್ ಸ್ಟ್ರೈಟ್ನಿಂಗ್ ಆಗುತ್ತೆ ಈ ಪ್ರಾಡಕ್ಟಲ್ಲಿ. ಸೊ ಯಾ, ಯಾರಾದರೂ ಕಮ್ಮಿ ಪ್ರೈಸಲ್ಲಿ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಗೋ ಫಾರ್ ದಿಸ್. ಆ್ಯಂಡ್ ಎಸ್, ಆ್ಯಂಡ್ ಆಲ್ಸೋ ಸಿ ಗೈಸ್, ನನ್ನ ಮೇಕಪ್ ಲುಕ್ ನಂಗೆ ತುಂಬಾ ಇಷ್ಟ ಆಗಿದೆ. ಆ್ಯಕ್ಚುಲಾಗಿ ತುಂಬ ಇಷ್ಟ ಆಗಿದೆ ಈ ಮೇಕಪ್ ಲುಕ್. ನಿಮ್ಗೆ ಇನ್ನೂ ಮೇಕಪ್ ಲುಕ್ ನೋಡಬೇಕು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಯಾ, ಆ್ಯಂಡ್ ಆಲ್ಸೋ ನಿಮಗೆ ಹಾಲ್ಸ್ ಬೇಕಾ, ಮೇಕಪ್ ವಿಡಿಯೋಸ್ ಬೇಕಾ, ಬಜೆಟ್ ಫ್ರೆಂಡ್ಲಿ ಸ್ಕಿನ್ ಕೇರ್ ಬೇಕಾ, ಬಜೆಟ್ ಫ್ರೆಂಡ್ಲಿ ಮೇಕಪ್ ಬೇಕಾ, ಒಂದು ವ್ಯಾನಿಟಿ ರೆಡಿ ಮಾಡಬೇಕಾ, ಏನೇ ಇದ್ರೂ ನನಗೆ ಕಮೆಂಟ್ ಹಾಕಿ, ನಾನು ಡೆಫಿನೆಟ್ಲಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಆ್ಯಂಡ್ ಎಸ್, ಇಲ್ಲಿ ನಾನು ಏನೇನು ಯೂಸ್ ಮಾಡಿದ್ದೀನಲ್ವಾ, ಹೀಟ್ ಪ್ರೊಟೆಕ್ಟಿಂಗ್ ಸ್ಪ್ರೇ, ಫಿಲಿಪ್ಸ್ ಹೇರ್ ಸ್ಟ್ರೈಟ್ನರ್, ಕೋಮ್ಸ್ ಆ್ಯಂಡ್ ಪಾರ್ಟಿಷನ್ ಕ್ಲಿಪ್ಸ್ ಎಲ್ಲದರದ್ದು ನಾನು ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ನೀವು ಅದನ್ನ ಬೈ ಮಾಡ್ಬೋದು. ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮೇಕಪ್ ವಿಡಿಯೋಸ್ ಆ್ಯಂಡ್
ಸ್ಕಿನ್ ಕೇರ್ ವಿಡಿಯೋಸ್, ಹಾಲ್ಸ್ ಎಲ್ಲನೂ ವಿಡಿಯೋ ಮಾಡ್ತಿರ್ತೀನಿ ಕನ್ನಡದಲ್ಲಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. See you guys in next video. Until then, take care. Love you.